ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ 20 ಲಕ್ಷ ದರೋಡೆ ಯಲಹಂಕದಿಂದ ದೇವನಹಳ್ಳಿಗೆ ತೆರಳುವಾಗ ನಡೆದಿರುವಂತಹ ರಾಬರಿ ಇದು 4 ಬೈಕ್ಗಳಲ್ಲಿ ಬಂದಿದ್ದಾರೆ ದರೋಡೆಕೋರರು. ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ, 20 ಲಕ್ಷವನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ಯಲಹಂಕದಿಂದ ದೇವನಹಳ್ಳಿಗೆ ತೆರಳುವಾಗ ನಡೆದಿರುವಂತಹ ರಾಬರಿ ಇದು 4 ಬೈಕ್ಗಳಲ್ಲಿ ಬಂದಿರ್ತಾರೆ ದರೋಡೆಕೋರರು. ಆಂಧ್ರದ ವಿಶ್ವಪ್ರಸಾದ್ ಆತನ ಜೊತೆಗಿದ್ದಂತಹ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಾರೆ. ಕಡಿಮೆ ಬೆಲೆಗೆ ಚಿನ್ನದ ಆಸೆಯನ್ನ ತೋರಿಸಿ ರಾಬರಿ ಮಾಡುತ್ತೆ ಈ ಒಂದು ಗ್ಯಾಂಗ್. ಹಲ್ಲೆ ನಡೆಸಿ 20 ಲಕ್ಷ ಹಣದೊಂದಿಗೆ ದುಷ್ಕರ್ಮಿಗಳು ಎಸ್ಕೇಪ್ ಆಗ್ತಾರೆ. ದೇವನಹಳ್ಳಿಯ ವಿಜಯಪುರ ಪೊಲೀಸರಿಂದ ಕಳ್ಳರಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ನೋಡಿ, ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ, 20 ಲಕ್ಷವನ್ನ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. 4 ಬೈಕ್ಗಳಲ್ಲಿ ಬಂದಿರ್ತಾರೆ 20 ಲಕ್ಷ ದೋಚಲಿಕ್ಕೆ ಅಂತ ಹೇಳಿ. ಆಂಧ್ರದ ವಿಶ್ವಪ್ರಸಾದ್ ಜೊತೆಗೆ ಆತನ ಜೊತೆಗಿದ್ದಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಲಾಗಿರುತ್ತೆ. ಕಡಿಮೆ ಬೆಲೆಗೆ ಚಿನ್ನದ ಆಸೆ ತೋರಿಸಿ ರಾಬರಿ ಮಾಡಿಕೊಂಡು ಹೋಗಿರ್ತಾರೆ. ಇನ್ನು ಹಲ್ಲೆ ನಡೆಸಿ 20 ಲಕ್ಷ ಹಣದೊಂದಿಗೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರ್ತಾರೆ. ದೇವನಹಳ್ಳಿಯ ವಿಜಯಪುರ ಪೊಲೀಸರಿಂದ ಕಳ್ಳರಿಗೆ ಶೋಧ ಕಾರ್ಯ ಆಗ್ತಾ ಇದೆ. ಬ್ಯಾಂಗ್ಳೂರ್ ರೋಡ್ಗೆ ಹೊಂದಿಕೊಂಡಂತೆ ಒಂದು ಕ್ಲೇ ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡು ಬರ್ತಾರೆ ಕಾರಲ್ಲಿ. ಇಬ್ಬರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನ ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತೆ ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದ್ರಾಬಾದ್ ಅವರು ಕಡಿಮೆ ರೇಟ್ಗೆ ಚಿನ್ನ ಸಿಗ್ತದೆ, 1 kg 20 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಸೆಗೊಳಗಾಗಿ ಬಂದು ಹಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇ ವಿಚಾರ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ. ಎಸ್ ರಾಮಾಂಜಿ, ಚಿನ್ನ ಕೊಡ್ತಾರೆ ಅಂದ ತಕ್ಷಣ ದುಡ್ಡು ಇವ್ರು ಹೆಂಗ್ ತಗೊಂಡೋದ್ರು? ಏನಾದ್ರೂ ಪರಿಚಯ ಇತ್ತಾ? ಯಾರ್ದಾದ್ರೂ ಮೂಲಕವಾಗಿ ಪರಿಚಯ ಆಗಿರ್ತಾರ? ಎಷ್ಟು ಗಂಟೆಗೆ ಆಗಿರುವಂತಹ ಘಟನೆ? ಹೆಂಗ್ ನಂಬೋದ್ರು ಇವರು? ಹೆಂಗ್ ದುಡ್ಡು ತಗೊಂಡ್ಬಂದ್ರು ಇವರು? ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮ, ಏನಂತಂದ್ರೆ ಈ ಒಂದು ಘಟನೆ ನಡೆದಿರೋದು ನಿನ್ನೆ ಸಂಜೆ. ಈ ಒಂದು ಘಟನೆ ನಡೆದಿರೋದು ಇಂತಹ ಘಟನೆಗಳು ಸರ್ವೇ ಸಾಮಾನ್ಯವಾಗಿ ನಾವು ಈ ಸಿನಿಮಾಗಳಲ್ಲಿ ಮಾತ್ರ ನೋಡ್ತೀವಿ. ಇಂಥದ್ದು ಒಂದು ರಿಯಲ್ ಘಟನೆ. ಏನಂತಂದ್ರೆ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಂಬಿಸಿ ಏನಂತಂದ್ರೆ ಈ ಒಂದು ದರೋಡೆ ಮಾಡಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಒಂದು ವೆಂಕಗಿರಿ ಕೋಟೆಯ ಒಂದು ಖಾಸಗಿ ಲೇಔಟ್ ನಲ್ಲಿ ಈ ಒಂದು ಘಟನೆ ನಡೆದಿದೆ. ಒಂದು ಆಂಧ್ರ ಪ್ರದೇಶ ಮೂಲದ ವಿಶ್ವಪ್ರಸಾದ್ ರೆಡ್ಡಿ ಎಂಬತ್ತನಿಗೆ ಏನಂತಂದ್ರೆ ಕುಮಾರ್ ಎಂಬತ್ತ ಮೊದಲು ಪರಿಚಯ ಆಗಿ, ಅದಾದ ನಂತರ ನಮ್ಮ ಹತ್ರ ಗೋಲ್ಡ್ ಇದೆ, ಈ ಕಡಿಮೆ ಬೆಲೆಗೆ ನಾವು ಕೊಡ್ತೀರಿ, ನೀವು ದುಡ್ಡೇನಾದ್ರು ತಗೊಂಬಂದ್ರೆ ನಾವು ಕಡಿಮೆ ಬೆಲೆಗೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ಏನಂದ್ರೆ ಪುಸ್ಲಾಯಿಸಿ 1 kg ಚಿನ್ನಕ್ಕೆ ಏನಂತಂದ್ರೆ 20 ಲಕ್ಷ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಈ ಮಾತುಕತೆ ನಡೆಸಿದಂತ ಕುಮಾರ್ ಮತ್ತೆ ಅವನ ಗ್ಯಾಂಗ್ ಏನಂತಂದ್ರೆ ಈ ಒಂದು ಆಂಧ್ರ ಪ್ರದೇಶ ಮೂಲದ ವಿಶ್ವಪ್ರಸಾದ್ ರೆಡ್ಡಿ ಎಂಬತ್ತನ್ನ ನಂಬಿಸ್ತಾರೆ. ನಂಬಿಸಾದ ನಂತರ ಈ ವಿಶ್ವಪ್ರಸಾದ್ ರೆಡ್ಡಿ ಆಂಧ್ರದಿಂದ ಏನು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ತದನಂತರ ಯಲಹಂಕಕ್ಕೆ ಹೋಗಿ ಅಲ್ಲಿಂದ 20 ಲಕ್ಷ ತೆಗೆದುಕೊಂಡು ಒಂದು ವೆಂಕಗಿರಿ ಕೋಟೆಯ ಗ್ರಾಮದ ಒಂದು ಖಾಸಗಿ ಲೇಔಟ್ ನಲ್ಲಿ ಬರ್ತಾರೆ. ಈ ಒಂದು ಡೀಲ್ ಎಲ್ಲ ನಡೆಯೋದು ಆ ವೆಂಕಗಿರಿ ಕೋಟೆಯ ಒಂದು ಖಾಸಗಿ ಲೇಔಟ್ ಅಲ್ಲಿ ಅಲ್ಲಿ ಯಾರು ಜನ ನಿಬಿಡ ಪ್ರದೇಶ, ಅನ್ನಂದ್ರೆ ಅಲ್ಲಿ ಯಾರು ಜನ ಓಡಾಡಲ್ಲ ಅಂತ ಪ್ರದೇಶಕ್ಕೆ ಈ ಒಂದು ಆಂಧ್ರ ಮೂಲದ ವ್ಯಕ್ತಿಯನ್ನ ಕರ್ಸ್ಕೊಂಡು ಈ ಕುಂಬಾರ್ ಮತ್ತು ಅವರ ಗ್ಯಾಂಗ್ ಏನಂತಂದ್ರೆ ಬರ್ತಾರೆ. ಅಲ್ಲಿ ಬಂದಂತೆ 2 ಬೈಕ್ಗಳಲ್ಲಿ ಬಂದಂತ 4 ಈ ವಿಶ್ವಪ್ರಸಾದ್ ಮತ್ತೆ ಈ ವಿಶ್ವಪ್ರಸಾದ್ ಆಂಧ್ರ ಮೂಲದ ವ್ಯಕ್ತಿ ಜೊತೆಗೆ ಮತ್ತೊಬ್ಬ ಬರ್ತಾನೆ. ಮತ್ತೆ ಇವರಿಬ್ಬರನ್ನು ಸಹ ದೊಣ್ಣೆಯಿಂದ ಹಲ್ಲೆ ನಡೆಸಿ ಅಲ್ಲಿ ಏನಂತಂದ್ರೆ ತಂದಂತ 20 ಲಕ್ಷನ ಅಂತ ಅವ್ರನ್ನಿಂದ ಕಸಿದ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ನಿನ್ನೆ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ SP ಆದಂತ ಚಂದ್ರಕಾಂತ್ ಅವರು ಸಹ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಈ ದರೋಡೆ ಮಾಡ್ಕೊಂಡಂತ ಹೋದಂತ ಒಂದು ಗ್ಯಾಂಗ್ ಪತ್ತೆಗೆ ಏನೋ 4 ಒಂದು ಟೀಮ್ ಬೇರೆ ಬೇರೆ ತಂಡಗಳಾಗಿ ವಿಭಾಗ ಮಾಡಿ ಈ ಒಂದು ಆರೋಪಿಗಳ ಪತ್ತೆಗಾಗಿ ಈಗಾಗಲೇ ಹುಡುಕಾಟ ನಡೆಸ್ತಾ ಇದ್ದಾರೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.